ಹೇ ಗೈಸ್ ವೆಲ್ಕಮ್ ಟು ಕೆಬಿಪಿ ಚಾನಲ್. ನಾನು ಆಶಿಕ್. ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ 6 ಸ್ಮಾರ್ಟ್ ವಾಚಸ್ ವಿತ್ ಫಿಟ್ನೆಸ್ ಬ್ಯಾಂಡ್, ಅಂದ್ರೆ ಹೆಲ್ತ್ ಕೇರಿಗೋಸ್ಕರ ಇರುವಂತ ಒಂದು, ಅಂದ್ರೆ ಸ್ಮಾರ್ಟ್ ವಾಚ್ ಜೊತೆಗೆ ಫಿಟ್ನೆಸ್ ಬ್ಯಾಂಡ್ ಇರುತ್ತೆ. ನೋಡೋಣ, ಈ ವಿಡಿಯೋನ ಎಂಜಾಯ್ ಮಾಡೋಣ. ಸೊ ಈ ವಿಡಿಯೋನ ಲೈಕ್ ಮಾಡ್ತಾರೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವೇನಾದ್ರೂ 20,000 ಮೇಲೆ ವಾಚಸ್ನ ತಗೋಬೇಕು ಅಂತಿದ್ರೆ, 30,000 ಮೇಲೆ ಆ ಥರ ಹೈ ಎಂಡ್ ವಾಚಸ್ನ ನೀವು ತಗೋಬೇಕು ಅಂತಿದ್ರೆ ಆಪಲ್ ವಾಚ್ ಸೀರೀಸಿಗೆ ಹೋಗಿ, ಇಲ್ಲ ಸ್ಯಾಮ್ಸಂಗ್ ವಾಚ್ ಸೀರೀಸಿಗೆ ಹೋಗಿ. ಅವೆರಡೇ ಚೆನ್ನಾಗಿರೋದು ಅಂದ್ರೆ ಹೈ ಎಂಡ್ ಅಲ್ಲಿ. ನಾನು 20,000 ಅಂದ್ರೆ 10,000 ಮೇಲೆ ವಾಚಸ್ ಎಲ್ಲ ನೋಡಿದ್ರೆ ಒಂಥರ ಸ್ಕ್ಯಾಮ್ ತರ ಇದೆ. ಯಾಕೆ ಅಂದ್ರೆ 10,000 ಒಳಗಡೆ ಇರುವಂತ ಫೀಚರ್ಸ್, ವಾಚ್ ಇರುವಂತ ನಾರ್ಮಲ್ ಆಗಿರುವಂತ ಫೀಚರ್ಸ್ ಏನಿದೆ ಅದು 10,000 ಮೇಲೆಲ್ಲ ಸುಮ್ಮನೆ ಅದನ್ನೆಲ್ಲ ಫೀಚರ್ಸ್ ಆ್ಯಡ್ ಮಾಡಿ ಅದನ್ನೇ ಕೊಡ್ತಿದ್ದಾರೆ. ಸೊ ಈ ಥರ ಎಲ್ಲ ಇದೆಯಲ್ಲಪ್ಪ ಅಂತ ನಾನೊಂದು ವಿಡಿಯೋ ಮಾಡೋಣ ಅಂತ ಹೊರಟೆ. ಸೊ 1000 ವಾಚಸ್ ಅನ್ಕೊಳ್ಳಿ ನಾನು ಸೆಲೆಕ್ಟ್ ಮಾಡಿರೋದು. ಬೆಳಗ್ಗೆಯಿಂದ ಇದನ್ನೇ ವಾಚಸ್ನ ಸೆಲೆಕ್ಟ್ ಮಾಡಿ ಎಲ್ಲ ಫೀಚರ್ಸ್ನ ನೋಡಿ, ಡಿಸ್ಪ್ಲೇ ಕ್ವಾಲಿಟಿ ಯಾವುದು, ಎಲ್ಲ ವಾಚ್ ಸೈಜ್ ಎಷ್ಟು ಅದೆಲ್ಲ ನೋಡಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋದು. ಸೊ ಗೈಸ್, ಈಗ ಫಸ್ಟ್ ವಾಚಸ್ ಹೇಳಕ್ ಹೋಗೋಣ. ಅದಕ್ಕೂ ಮೊದಲು ನಾನು ನಾರ್ಮಲ್ ಆಗಿ ಒಂದು ಹೇಳ್ತೀನಿ. ಈ ಒಂದು 6 ವಾಚ್ ನಾನು ಏನು ಹೇಳಕ್ ಕೊಟ್ಟಿದ್ದೀನಿ. ಇದರಲ್ಲಿ ನಾರ್ಮಲ್ ಆಗಿ 13 to 14 ಸ್ಪೋರ್ಟ್ಸ್ ಮೋಡ್ಸ್ ಇದೆ. ಅದು ಅಲ್ಲದೆ ಇದ್ರ ಜೊತೆಗೆ ಒಂದು 5 ಅಟ್ಮಾಸ್ಫಿಯರ್ ಲೆವೆಲ್ ಅಂದ್ರೆ ATM ಅಟ್ಮಾಸ್ಫಿಯರ್ ಲೆವೆಲ್ IP68 ರೇಟಿಂಗ್ ಏನಿದೆ, ಅಂದ್ರೆ ಸ್ವಿಮ್ಮಿಂಗ್ ಆಗಲಿ, ಸ್ವೆಟ್ ಆಗಲಿ, ಏನಾದರೂ ವಾಟರ್ ರೆಸಿಸ್ಟೆಂಟ್, ವಾಟರ್ ಪ್ರೂಫ್ ಅಂತಾನೆ ಹೇಳ್ಬೋದು. 5 ಅಟ್ಮಾಸ್ಫಿಯರ್ ಲೆವೆಲ್ ಅಂದ್ರೆ ಅದಕ್ಕೆ ಇದೆಲ್ಲ ಅಂದ್ರೆ ಒಂದು ಫಿಟ್ನೆಸ್ ಬ್ಯಾಂಡಿಗೆ ಇದೆಲ್ಲ ಬೇಕಾಗುತ್ತೆ. ಅಂದ್ರೆ ಸ್ಮಾರ್ಟ್ ವಾಚ್ ಜೊತೆಗೆ ಫಿಟ್ನೆಸ್ ಬ್ಯಾಂಡ್ ಇದೆ ಅಂದ್ರೆ ಒಂಥರ ಒಳ್ಳೆ ವಿಷಯನೇ ಅಲ್ವಾ. ಸೊ ಗೈಸ್, ಈಗ ಅದು ಅಲ್ಲದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಾನು 1 to 6 ವಾಚಸ್ ಏನು ಹೇಳಕೊಟ್ಟಿದ್ದೀನಿ ಅದೆಲ್ಲ ನಾರ್ಮಲ್ ಆಗಿ ಪ್ರೈಸ್ ಇನ್ಕ್ರೀಸ್ ಜಾಸ್ತಿಯಿಂದ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆಂದ್ರೆ ಫೀಚರ್ಸ್ ಹಂಗೆ ಕಮ್ಮಿ ಆಗ್ತಾ ಬರುತ್ತೆ. ನೋಡೋಣ, ಅದು ಲಾಸ್ಟ್ 2 ವಾಚ್ ಏನಿದೆ ಅದ್ರಲ್ಲಿ ಕನ್ಫ್ಯೂಷನ್ಸ್ ಇದೆ, ಅದನ್ನ ನೀವೇ ಡಿಸೈಡ್ ಮಾಡಬೇಕಾಗುತ್ತೆ. ಪ್ರೈಸ್ ಮೇಲೆ ನೋಡಿ ಹಂಗೆ. ಸೊ ಈಗ ಫಸ್ಟ್ ವಾಚ್ ಬಂದ್ಬಿಟ್ಟು Huami Amazfit T-Rex ಅವ್ರದ್ದು. T-Rex ಆಲ್ರೆಡಿ ನಾನು ಹೇಳಿದ್ದೀನಿ, ಸ್ಟ್ಯಾಟೋಸ್ 3 T-Rex ಏನೋ ಅದು ಈಗ ಬರಕೊಟ್ಟಿದೆ. ಒಂಥರ ಕಾಂಬಿನೇಷನ್ ಜೊತೆಗೆ ಬರ್ತಿರೋ ಸ್ಟ್ಯಾಟೋಸ್ 3 ಮತ್ತೆ T-Rex ಅಂದ್ರೆ ಒಂದು ಎಕ್ಸ್ಟ್ರೀಮ್ ಆಗಿ ಎಷ್ಟೇ ಬೀಳ್ಸಿದ್ರು ಹೊಡೆದಾಕರು ಏನಾಗಲ್ಲ ಅಂತ. ಅದೇ ನಾನು ಲಾಸ್ಟ್ ಅಪ್ಡೇಟ್ ಅಲ್ಲಿ ಏನಂತ ಹೇಳಿದ್ದೆ ಅಂದ್ರೆ, ಅದು ಒಂದು ಆಸ್ಟ್ರಾಯ್ಡ್ ಬಿದ್ದು ಡೆಸ್ಟ್ರಾಯ್ ಮಾಡ್ಬೇಕಷ್ಟೇ ಅಂತ. ಆಸ್ಟ್ರಾಯ್ಡ್ ಅದೆಲ್ಲ ಅವರು ಒಂದು ಅಡ್ವರ್ಟೈಸ್ಮೆಂಟಿಗೋಸ್ಕರ ಹೇಳ್ತಾರೆ ನಿಜ, ಬಟ್ ಆದ್ರೂ ಆ ಲೆವೆಲ್ಗೆ ಹಾರ್ಡ್ನೆಸ್ ಇದೆ ಅಂದ್ರೆ ಒಳ್ಳೇದೇ ಅಲ್ವಾ. ಸೊ ಗೈಸ್, ಈಗ ಅದೇ ಇದು ಅದ್ರ ಫಸ್ಟ್ ವರ್ಷನ್ ಅನ್ಸುತ್ತೆ. ಇದಕ್ಕೆ 10,000 ರೂಪಾಯಿ Huami Amazfit T-Rex ಅಂತ 20 days ಬ್ಯಾಟ್ರಿ ಲೈಫ್ ಜೊತೆಗೆ ಬರ್ತಾ ಇದೆ. ಅದು ಅಲ್ಲದೆ ಇದ್ರ ಸ್ಪೆಷಲ್ ಯಾಕೆ 10,000 ಇದೆ ಅಂತಂದ್ರೆ AMOLED ಡಿಸ್ಪ್ಲೇ ಇರೋದ್ರಿಂದ. ಆಮೇಲೆ ನಾರ್ಮಲ್ ಆಗಿ ಎಲ್ಲ ವಾಚಸ್ಸಲ್ಲೂ GPS ಇನ್ಬಿಲ್ಟ್ ಇರುತ್ತೆ, ಅದಂತೂ ಗ್ಯಾರಂಟಿ ಇದೆ. ನಾನು ಅದನ್ನ ಫಸ್ಟೇ ಹೇಳ್ಬೇಕಿತ್ತು, ಸಾರಿ. ಸೊ ಗೈಸ್, ಈಗ ನೆಕ್ಸ್ಟ್ ಸೆಕೆಂಡ್ ವಾಚ್ ಬಂದ್ಬಿಟ್ಟು Huami Amazfit GTS ಎಡಿಷನ್. ಈಗ ನಾನು ಫಸ್ಟ್ ಹೇಳಿದ್ದು ವಾಚ್ ಏನಿದೆ ಅದು ಇದು ಸೇಮ್ ಫೀಚರ್ಸ್ ಇದೆ. ಯಾಕಪ್ಪ ಎರಡನ್ನೂ ಹೇಳ್ತೀನಿ ಅಂತ ಅನ್ಕೊಂಡ್ರೆ, ಕೆಲವರಿಗೆ ಸರ್ಕಲ್ ಇರೋಂಥ ವಾಚ್ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ಕ್ವೇರ್ ಫಿಟ್ ಇರೋಂಥ ವಾಚ್ ಇಷ್ಟ ಆಗುತ್ತೆ. ಸೊ ನೀವೇ ಅಂದ್ರೆ ಕಸ್ಟಮರ್ಸ್ ಡಿಸೈಡ್ ಮಾಡಲಿ ಅಂತ ನಾನು 2 ವಾಚ್ನು ಹೇಳ್ತಿದ್ದೀನಿ. ಫೀಚರ್ಸ್ ಎಲ್ಲ ಸೇಮ್, ಎಲ್ಲ ಪ್ರತಿಯೊಂದು ಸೇಮ್ ಇರುತ್ತೆ. ಬ್ಯಾಟ್ರಿ ಲೈಫಲ್ಲಾಗಲಿ, ಡಿಸ್ಪ್ಲೇಲಾಗಲಿ AMOLED ಡಿಸ್ಪ್ಲೇನೇ ಇರೋದು. ಸೊ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇದು ಅಷ್ಟೇ 10,000 ಬರೋದು. ಥರ್ಡ್ ವಾಚ್ ಬಂದ್ಬಿಟ್ಟು Honor ಅವ್ರದ್ದು ವಾಚ್ ಮ್ಯಾಜಿಕ್. ಇವ್ರದ್ದು ಇದು ಅಷ್ಟೇ AMOLED ಡಿಸ್ಪ್ಲೇ ಜೊತೆಗೆ ಬರ್ತಾ ಇದೆ. 1.3 ಇಂಚ್ ಡಿಸ್ಪ್ಲೇ ಆಗಿದೆ. ಇದ್ರದ್ದು 8K ಬರ್ತಾ ಇದೆ, 8,000ಕ್ಕೆ ಬರ್ತಾ ಇದೆ. ಅವೆರಡೂ ಹೈ ಎಂಡ್ ಆಗಿರೋದ್ರಿಂದ ಅದೇ ಡಿಸ್ಪ್ಲೇನು ತುಂಬಾ ದೊಡ್ಡದಾಗೇ ಇದೆ. 1.45 ಏನೋ ಇದೆ ಅದೆರಡೂ. ಇದು 1.3 ಇದೆ, 8,000. ಈಗ ಫೋರ್ತ್ ವಾಚ್ ಬಂದ್ಬಿಟ್ಟು Huami ಅವ್ರದ್ದೇ, ಮತ್ತೆ Amazfit Verge Lite ಅಂತ. ಇದು ಒಂದು 7,000 ಅಲ್ಲಿ, ಅಂದ್ರೆ 7,000 ಅಲ್ಲಿ ಬರುವಂತ ಒಂದು ವಾಚ್ ಆಗಿದೆ. ಇದನ್ನ ಯಾಕೆ ಮೆನ್ಷನ್ ಮಾಡ್ತೀನಿ ಅಂದ್ರೆ, ಒಂದು ಯುನಿಕ್ ಡಿಸೈನ್, ನಾನೀಗ ಹೇಳಿರೋಂಥ ಡಿಸೈನ್ ಮೇಲೆ ಹೋಗ್ತಾ ಇಲ್ಲ, ಇದು ಒಂದು ಯುನಿಕ್ ಡಿಸೈನ್ ಆಗಿದೆ, ಅದಕ್ಕೆ ಇದನ್ನ ಮೆನ್ಷನ್ ಮಾಡ್ತೀನಿ. ಯಾಕೆಂದ್ರೆ ಇದು ಫೀಚರ್ ಹಂಗೆ ಇದೆ. ಆಮೇಲೆ ಡಿಸ್ಪ್ಲೇ ಜೊತೆನೆ ಇದನ್ನು ಬರ್ತಾ ಇರೋದು. 20 days ಬ್ಯಾಟ್ರಿ ಲೈಫ್. ಇದನ್ನು 1.3 ಇಂಚ್ ಡಿಸ್ಪ್ಲೇನ, ಇದು 1.3 ಇಂಚ್ ಇದು ಸೈಜ್ ಇರೋದು ಅದ್ರದ್ದು. ಅಂದರೆ ನಾರ್ಮಲ್ ಆಗಿ 1.3 ಇಂಚ್ ಇದ್ರೆ ಸಾಕು ಒಂದು ಸರ್ಕಲ್ ಇರೋಂಥ ಡೈಲರಿಗೆ, ನನಗೆ ಗೊತ್ತಿರೋಂಗೆ. ಆಮೇಲೆ ಬಾಕ್ಸ್ ಟೈಪ್ ಬರೋ 1.45. ಅದೆಲ್ಲ ಆ್ಯಕ್ಚುಲಿ ಒಂದು ಮಾರ್ಕೆಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಅಲ್ಲದೆ ನಮಗೆ ಇಷ್ಟ ಆಗೋಂಥ ಒಂದು ಕ್ವಾಲಿಟಿನೇ ಕೊಡ್ತಾ ಇದೆ. ಇವೆಲ್ಲ ನಾನು ಈಗ ಹೇಳಿರೋದೆಲ್ಲ ಹಂಗೆ ಇದೆ, ಚೆನ್ನಾಗಿದೆ. ಓಕೆ, ಈಗ ಲಾಸ್ಟ್ 4, 5 ಮತ್ತು 6 ತುಂಬ ಕನ್ಫ್ಯೂಷನ್ಸ್ ಇದೆ ಅಂತ ನಾನು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ಹೇಳಿದ್ದೆ. ಏನಪ್ಪ ಅಂದರೆ, ರಿಯಲ್ಮಿ ಫ್ಯಾಷನ್ ವಾಚ್ ಒಂದಿದೆ, ಇನ್ನೊಂದು ಜಿಯೋನಿಯವ್ರದ್ದು ಸ್ಮಾರ್ಟ್ ಲೈಫ್ ಸ್ಮಾರ್ಟ್ ವಾಚ್ ಅಂತ ಒಂದಿದೆ. ಈಗ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು ರಿಯಲ್ಮಿ ಫ್ಯಾಷನ್ ವಾಚ್ ಏನಿದೆ ಅದ್ರದ್ದು 4K ಅಂದರೆ 4,000 ರೂಪೀಸ್ ಇದೆ. ಅದ್ರದ್ದು 1.4 ಇಂಚ್ ಡಿಸ್ಪ್ಲೇ, ಅದು ಸ್ಕ್ವೇರ್ ಫಿಟ್ ಎರಡೂ. ಸೊ ಇದು 1.3 ಇಂಚ್ ಇದೆ. ಇದು 3,000 ಜಿಯೋನಿ ಸ್ಮಾರ್ಟ್ ವಾಚ್ ಏನಿದೆ ಇದು 3,000 ಬಂದಿದೆ. ಅದು ಅಲ್ಲದೆ ಎರಡರಲ್ಲೂ
LCD ಪ್ಯಾನಲ್ ಇರೋದು, ಪ್ರೈಸ್ ಕಮ್ಮಿ ಇದೆ, 4000 3000, ಒಳ್ಳೆ ಬೆಸ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಈ ಫೀಚರ್ನ 10,000 ಮೇಲೆ ಕೆಲವೊಂದು ವಾಚಸ್ಸಿಗೆ ಹಾಕಿದ್ರು, ಅದೇ ಬೇಜಾರಾಗಿದೆ. ಅದಕ್ಕೆ ಅಂತಲೇ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ ಈ ವಿಡಿಯೋನ ಮಾಡ್ತಿರೋದು. ಈಗ ನೀವು ಡಿಸೈಡ್ ಮಾಡಬೇಕು. ನಾನು ಫೀಚರ್ನ ಹೈಲೈಟೆಡ್ ಫೀಚರ್ ಹೇಳ್ತಾ ಹೋಗ್ತೀನಿ. ರಿಯಲ್ಮಿ ವಾಚಸ್ಸಿಂದ LCD ಡಿಸ್ಪ್ಲೇ ಇರೋದು, 9 days ಬ್ಯಾಟ್ರಿ ಲೈಫ್ ಇರೋದು, 1.4 inch ಡಿಸ್ಪ್ಲೇ ಒಂದು ಸೈಜ್ ಇರೋದು. ಈಗ ಇದಕ್ಕೆ ಬಂದರೆ ಜಿಯೋನಿ ಸ್ಮಾರ್ಟ್ ವಾಚಿಗೆ ಬಂದರೆ LCD ಡಿಸ್ಪ್ಲೇ 15 days ಬ್ಯಾಟ್ರಿ ಲೈಫ್ ಇದೆ, 1.3 inch ಡಿಸ್ಪ್ಲೇ ಇರೋದು. ಸೊ ಗೈಸ್, ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ವಾಚಸ್ನ ಹೇಳಿದೆ. ಬ್ಯಾಟ್ರಿ ಲೈಫ್ ನಾರ್ಮಲಾಗಿ 20 days ಇದೆ, 9 days ಇದೆ. ಲಾಸ್ಟ್ ಒನ್ ಜಿಯೋನಿ ಅವ್ರದ್ದು 9 days ಇದೆ, ಅಲ್ಲ 15 days ಇದೆ ಅಂತ, ರಿಯಲ್ಮಿ ಅವ್ರದ್ದು 9 days ಇದೆ ಅಂತ. ಈ ಥರ ಬ್ಯಾಟ್ರಿ ಲೈಫ್ನ ಇದ್ರಲ್ಲಿ ಮೆನ್ಷನ್ ಮಾಡಿರೋ ತಕ್ಕನಾಗಿ ಸಿಗುತ್ತೆ ಅನ್ನೋದು ನನಗೆ ಡೌಟ್. ಯಾಕೆಂದರೆ ನಾರ್ಮಲಾಗಿ ಯಾವುದು ಬ್ಯಾಟ್ರಿ ಲೈಫ್ ಹೇಳ್ದಂಗಿರಲ್ಲ, ಬಾಕಿ ಎಲ್ಲ ಫೀಚರ್ಸ್ ಹೇಳ್ದಂಗಿರುತ್ತೆ, ಬಟ್ ಬ್ಯಾಟ್ರಿ ಲೈಫ್ ಮಾತ್ರ ಆ ಥರ ಇರಲ್ಲ. ನಮ್ಮ ಯೂಸೇಜ್ ಮೇಲೆ ಹೋಗುತ್ತೆ. ಸೊ ಗೈಸ್, ಈಗ ಬ್ಯಾಟ್ರಿ ಲೈಫ್ನ ನಾನು ಅಷ್ಟು ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ನೀವು ಅಷ್ಟೇ ತೊಗೋಬೇಕಾದ್ರೆ ಬ್ಯಾಟ್ರಿ ಲೈಫು ಅಷ್ಟಿದೆ ಅಂತ ಇಷ್ಟಿದೆ ಅಂತ ತೊಗೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ತೊಗೊಂಡಾದ್ಮೇಲೆ ನಾನು ಹೇಳಿ ತಪ್ಪಾಯಿತು ಅನ್ನಿಸ್ಬಾರ್ದು. ಅದಕ್ಕೆ ಸೊ ಗೈಸ್, ಈಗ ತೊಗೋಬೇಕಾದ್ರೆ ನಾವು 20 days ಹೇಳ್ತೀರಿ ಅಂದರೆ ಒಂದು 10 days ಅಂತ ಅನ್ಕೊಳ್ಳಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.